ಹಾಯ್ ಹಲೋ ಎಲ್ಲರೂ ಕೂಡ ಜೈ ಹಿಂದ. ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿಕೆಸಿಂದ ಇದರಲ್ಲಿ ಕ್ಲರ್ಕ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಕ್ಲರ್ಕ್ ಹುದ್ದೆಗಳನ್ನ ಟೋಟಲಿ ಬಂದ್ಬಿಟ್ಟು ಎಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರಪ್ಪ ಅಂತಂದ್ರೆ 13,735 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಬಂಪರ್ ವೇಕೆನ್ಸಿನೇ ಅನ್ಕೊಳ್ಬಹುದು. ಸೊ ಪ್ರತಿ ವರ್ಷದಂತೆಯೂ ಕೂಡ ಹೈಯೆಸ್ಟ್ ವೇಕೆನ್ಸಿಯನ್ನ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥದ್ದು ಇದೇ ವರ್ಷ. ಓಕೆ, ನೀವೇನಾದರೂ ಸ್ಟೇಟ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ವರ್ಕನ್ನು ಮಾಡ್ತೀನಿ ಅಂತಂದಿದ್ರೆ, ಸೊ ನನ್ನ ಸ್ಟೇಟ್ ಗೌರ್ಮೆಂಟ್ನಲ್ಲೇ ಇಲ್ಲೇ ಆರಾಮ್ಸೆ ಅದು. ಓಕೆ, ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು, ಬಟ್ ನಮ್ಮ ಸ್ಟೇಟ್ನಲ್ಲಿ ನಾನು ವರ್ಕನ್ನು ಮಾಡ್ತೀನಿ ಅಂತ ಯಾರಾದರೂ ಡ್ರೀಮನ್ನು ಇಟ್ಕೊಂಡಿದ್ರೆ, ಸೊ ನಾನು ಇದಕ್ಕೆ ಅಪ್ಲೈ ಮಾಡಿ ಸೊ ನಾನು ಈ ಹುದ್ದೆಗೆ ಸೇರ್ಕೊಳ್ಬೇಕಂತ ನೀವೇನಾದರೂ ಅನ್ಕೊಂಡಿದ್ರಪ್ಪ ಅಂತಂದರೆ, ಸೊ ಈ ಹುದ್ದೆದ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕರೆಕ್ಟಾಗಿ ತಿಳ್ಕೊಡ್ರಿ. ಈಗ ಈ ಸರಿ 2024ರಲ್ಲಿ ಕರೆದಿರ್ತಕ್ಕಂಥ ನೋಟಿಫಿಕೇಶನ್ ಇದು. ಟೋಟಲಿ ಬಂದ್ಬಿಟ್ಟು 13,735 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ನೆಕ್ಸ್ಟ್ ಅದೇ ತರನಾಗಿ 2023ರಲ್ಲಿ ನೋಡ್ಕೊಂಡ್ರೆ ಎಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರಪ್ಪ ಅಂತಂದ್ರೆ 8,773 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. 2022ರಲ್ಲಿ ನೋಡ್ಕೊಳ್ಳೋದಾದ್ರೆ 5,486 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. 2021ರಲ್ಲಿ 8,000 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಓಕೆ, ಇಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಸೊ ನೀವೇನಾದ್ರೂ SBI ನಲ್ಲಿ ಸ್ಟೇಟ್ ಬ್ಯಾಂಕ್ ನಲ್ಲಿ ಕ್ಲರ್ಕ್ ಹುದ್ದೆಗೆ ನೀವು ನಾನು ಅಪ್ಲೈ ಮಾಡ್ತೀನಿ, ಸೊ ನಾನು ಈ ಹುದ್ದೆಗೆ ಸ್ಟಡಿಯನ್ನ ಮಾಡ್ತೀನಿ ಅಂತ ಅನ್ಕೊಳ್ಳೋರಿಗೆ ಸೊ ಇದೊಂದು ಬೆಸ್ಟ್ ಆಪರ್ಚುನಿಟಿನೇ ಅನ್ಕೊಳ್ಬಹುದು. ಇದ್ರ ಡೀಟೇಲ್ ಆಗಿರ್ತಕ್ಕಂಥ ಸಿಲೆಬಸ್ ಏನಿರ್ತದ, ಸೊ ಎಷ್ಟು ಎಕ್ಸಾಮ್ಗಳಿರ್ತಾವ, ಯಾವ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಇರ್ತದ, ಏಜ್ ಎಷ್ಟು ಬೇಕಾಗುತ್ತಾ, ನೆಕ್ಸ್ಟ್ ಅದಕ್ಕೆ ಅರ್ಹತೆ ಏನೇನು ಬೇಕಾಗುತ್ತೆ ಅಂತ ಹೇಳಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನಾನು ಇದರಲ್ಲಿ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಓಕೆ, ಯಾರಾದರೂ ನೀವೇನಾದರೂ ನಮ್ಮ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ದೀರಪ್ಪ ಅಂದ್ರೆ, ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಲೇ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಈ ತರ ಎಕ್ಸಾಮ್ ಯಾವಾಗ ಇರ್ತದ, ಯಾವ ಡೇಟಿಗೆ ಅಡ್ಮಿಟ್ ಕಾರ್ಡ್ ಅನ್ನು ಬಿಡ್ತಾರ, ಯಾವ ತರ ಸ್ಟಡಿ ಮಾಡಬೇಕು, ಪ್ರತಿಯೊಂದು ಅಪ್ಡೇಟ್ ಅನ್ನ ನಾನು ಕೊಡ್ತಾನೆ ಹೋಗ್ತೀನಿ. ಓಕೆ, ಇಲ್ಲಿ ಏಜ್ ನೋಡ್ಕೊಂಡ್ರೆ ಏಜ್ ಎಷ್ಟಿಂದ ಎಷ್ಟಿದ್ದವರು ಏಜ್ ಅಪ್ಲೈ ಮಾಡಬಹುದು ಇದಕ್ಕಂತ ಹೇಳಿ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಏಜ್ ಬಂದ್ಬಿಟ್ಟು ಜನರಲ್ ದವರಿಗೆ, ಓಕೆ, ಏಜ್ ನೋಡ್ಕೊಡ್ರಿ ಜನರಲ್ ದವರಿಗೆ 28 ಲಾಸ್ಟ್ ಮಟ್ಟ ಇರ್ತದೆ. ನೆಕ್ಸ್ಟ್ OBC ದವರಿಗೆ 31, SC ಮತ್ತು ST ದವರಿಗೆ 33 ವರೆಗೆ ಏಜ್ ಅನ್ನ ಕೊಟ್ಟಿರ್ತಾರೆ. ಸೊ ಇಷ್ಟು ಏಜ್ ಒಳಗಡೆ ಇದ್ದವರು ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಇದರ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಾ, ಓಕೆ, ಈ ಹುದ್ದೆಗೆ ಸೇರ್ಬೇಕಪ್ಪ ಅಂತಂದ್ರೆ ಏನ್ ಅರ್ಹತೆ ಬೇಕಾಗುತ್ತಾ, ಓಕೆ, 10th ಬೇಕಾಗುತ್ತಾ, PUC ಬೇಕಾಗುತ್ತಾ, ITI ಬೇಕಾಗುತ್ತಾ, ಡಿಪ್ಲೊಮಾ ಬೇಕಾಗುತ್ತಾ, ಡಿಗ್ರಿ ಬೇಕಾಗುತ್ತಾ, ಓಕೆ, ಅದನ್ನ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಓಕೆ, ನೆಕ್ಸ್ಟ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಸೊ ಯಾವ್ಯಾವ ಡಿಗ್ರಿ ಇದ್ದವ್ರು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು, ಇದ್ರ ಸ್ಯಾಲ್ರಿ ಏನಿರ್ತಾ ಅದನ್ನು ಕೂಡ ನನ್ನ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ಒಂದ್ಸರಿ ನೋಡ್ಕೊಡ್ರಿ. ಇದನ್ನೇನಾದ್ರೂ ನೀವು ಒಂದೇ ನೋಟಿಫಿಕೇಶನ್ ಅಲ್ಲ, ಪ್ರತಿಯೊಂದು ಅಪ್ಡೇಟ್ ಗಳು ಬರ್ತಾ ಇರ್ತಾವೆ. ಬ್ಯಾಂಕಿಂಗ್ ನಲ್ಲಿ ಸಾಕಷ್ಟು ನೋಟಿಫಿಕೇಶನ್ ಗಳನ್ನ ಮಾಡ್ತಾನೆ ಇರ್ತಾರ. ಸೊ ಅವತ್ತದೆಲ್ಲ ಅಪ್ಡೇಟ್ ಗಳನ್ನ ತಿಳ್ಕೊಳ್ಬೇಕು. ಓಕೆ, ಪ್ರತಿಯೊಂದನ್ನು ಕೂಡ ನೀವು ಅಪ್ಲೈ ಮಾಡ್ತಾ ಇದ್ದೀರಾ. ಬ್ಯಾಂಕಿಂಗ್ SSC ಸಿಲೆಬಸ್ ಏನು ಓದ್ತಾ ಇದಿಲ್ಲ, ಅದಕ್ಕಿಂತ ಒಂದು ಸೇಮ್ ಟು ಸೇಮ್ ಅದೇ ತರನ ಇರುತ್ತೆ. ಒಂದು ಸ್ವಲ್ಪ ಟಫ್ ಇರ್ತದೆ. ಅದೇ ಸಿಲೆಬಸ್ ಅನ್ನ ಒಂದು ಸ್ವಲ್ಪ ಹೆವಿ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಬಿಡಿಸ್ಕೊತಾ ಹೋದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಬಂದು ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಪ್ಪ ಅಂತಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಓಕೆ, ಏನಪ್ಪಾ ಅಂತಂದ್ರೆ ನಿಮ್ಮ ಡಿಗ್ರಿ ಯಾವುದೇ ಒಂದು ಡಿಗ್ರಿ ಅಂದ್ರೆ BA ಆಗಿರಲಿ, BCom ಆಗಿರಲಿ, BSc ಆಗಿರಲಿ, ಇಂಜಿನಿಯರಿಂಗ್ ಆಗಿರಲಿ, BCA ಆಗಿರಲಿ, ಯಾವುದೇ ಒಂದು ನಿಮ್ಮ ಡಿಗ್ರಿಯನ್ನ ಪದವಿಯನ್ನ ಪಡೆದಿದ್ರೆ ಸೊ ನೀವು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೋಡ್ಕೋಬಹುದು, ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಓಕೆ, ಇನ್ನಷ್ಟು ಜನ ಕ್ವಶನ್ಸ್ ಗಳನ್ನ ಕೇಳ್ತಾರ, ಸರ್ ನಾನು ಡಿಗ್ರಿ ಫೈನಲ್ ಇಯರ್ ಇದ್ದೀನಿ, 5th ಸೆಮ್ ಮುಗಿದಿದೆ, 6th ಸೆಮ್ ಸ್ಟಡಿ ಮಾಡ್ತಾ ಇದ್ದೀನಿ. ಓಕೆ, ಅವ್ರು ಯಾರು ಅಪ್ಲಿಕೇಬಲ್ ಆಗೋಲ್ಲ. ಅದು ಡಿಗ್ರಿ ಯಾವ ಡೇಟಿಗೆ, ಯಾವ ತಿಂಗಳಲ್ಲಿ, ಯಾವ ವರ್ಷ ಕಂಪ್ಲೀಟ್ ಆಗಿರ್ಬೇಕು ಈ ಹುದ್ದೆಗೆ ನೀವು ಅರ್ಜಿಯನ್ನು ಹಾಕ್ಬೇಕಪ್ಪ ಅಂತಂದ್ರೆ ಅದನ್ನ ತಿಳಿಸ್ಕೊಡ್ತೀನಿ. ಅನ್ಕೊಂಡ್ರೆ ಈ ಡೇಟಿನ ಒಳಗಡೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. 1/12/2024ರಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಮಾತ್ರ ನೀವು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸೋಕೆ ಎಲಿಜಿಬಿಲಿಟಿ ಆಗಿರ್ತೀರಿ. ಓಕೆ, 1/12/2024ಕ್ಕೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಏನಾದ್ರೂ ಆಗಿದ್ರೆ ಸೊ ನೀವು ಯಾವುದೇ ನೋಡ್ಕೊಡ್ರಿ, ನಾನು ಹೇಳ್ತಾ ಇದ್ದೀನಿ BA, ನೆಕ್ಸ್ಟ್ BCom, BSc, B ಇಂಜಿನಿಯರಿಂಗ್,
ನೆಕ್ಸ್ಟ್ BCA, ಇದರಲ್ಲಿ ಯಾವ ತರಹದ ಸಾಕಷ್ಟು ಡಿಗ್ರಿಗಳು ಇರ್ತಾವೆ. ಪ್ರತಿಯೊಂದು ಡಿಗ್ರಿ ಮುಗಿಸಿದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಹಾಕ್ಬೋದು. ನೀವು ಕೇಳ್ತಾ ಇದ್ದೀರಾ ಸರ್ ನಾನು 10th ಮುಗಿದಿದೆ ನಾನು ಅಪ್ಲಿಕೇಶನ್ ಹಾಕ್ಬೋದಾ, PUC ಮುಗಿದಿದೆ ನಾನು ಅಪ್ಲಿಕೇಶನ್ ಹಾಕ್ಬೋದಾ, ITI ಮುಗಿದಿದೆ ಅಪ್ಲಿಕೇಶನ್ ಹಾಕ್ಬೋದಾ, ನೆಕ್ಸ್ಟ್ ಡಿಪ್ಲೊಮಾ ಮುಗಿದಿದೆ ಅಪ್ಲಿಕೇಶನ್ ಹಾಕ್ಬೋದಾ? ಇವು ಯಾವ ಕೂಡ ಕ್ವಾಲಿಫೈ ಆಗೋದಿಲ್ಲ. BS ಡಿಗ್ರಿ ಕಂಪ್ಲೀಟ್ ಆದವರಿಗೆ ಮಾತ್ರ ಇದೊಂದು ಅಪರ್ಚುನಿಟಿ ಇರ್ತದೆ. ಅದು ಡಿಗ್ರಿ ಇದೇ ಡೇಟ್ಗೆ ಕಂಪ್ಲೀಟ್ ಆಗಿದ್ರೆ ಮಾತ್ರ ನೀವು ಈ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲ್ರಿ ಏನೇನು ಇರ್ತದ. ಓಕೆ, ಇದರಲ್ಲಿ ಸ್ಯಾಲ್ರಿ ಎಷ್ಟೆಷ್ಟು ಸಿಗಬಹುದು, ಇದರಲ್ಲಿ ಏನೇನು ಅಪರ್ಚುನಿಟಿಗಳು ಇರ್ತಾವೆ, ಏನೇನು ಅವಕ್ಕೆ ಏನೇನು ಬ್ಯಾಂಕ್ ಅಂತಂದ್ರೆ ಇದರಲ್ಲಿ ಸ್ಪೆಸಿಲಿಟಿ ಏನೇನು ಇರ್ತಾವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾನು ತಿಳಿಸ್ಕೊಡ್ತೀನಿ ಕೂಡ. ಇಲ್ಲಿ ಬಂದ್ಬಿಟ್ಟು ಟೋಟಲಿ ಪೇಮೆಂಟ್ ಎಷ್ಟು ಇರುತ್ತಪ್ಪ ಅಂತಂದ್ರೆ 43,000 ಅಂತ ಹಿಡಿದು 47,000 ವರೆಗಡೆ ನಿಮ್ಮ ಪೇಮೆಂಟ್ ಇರ್ತದೆ. 43,000 ಅಂತ ಹಿಡಿದು 47,000 ವರೆಗಡೆ ನಿಮ್ಮ ಪೇಮೆಂಟ್ ಅನ್ನ ಕೊಡ್ತಾರೆ. ಓಕೆ, ಇಷ್ಟು ಸ್ಯಾಲ್ರಿ ಕೊಡ್ತಾರೆ. ಇಷ್ಟು ಸ್ಯಾಲ್ರಿ ಜೊತೆಗೆ ನಿಮ್ಗೆ ಏನೇನು ಇರ್ತದ, ಸ್ಪೆಸಿಲಿಟಿ ಏನೇನು ಇರ್ತದ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡ್ಕೊಡ್ರಿ. ಏನೇನು ಅಲೌನ್ಸ್ ಅಂದ್ರೆ ಏನೇನು ಬರ್ತದ. ಸೊ ನೀವು ಬ್ಯಾಂಕಿಗೆ ಹೋಗ್ತಾ ಇದ್ದೀರಪ್ಪ ಅಂದ್ರೆ ನಿಮ್ಮ ಬ್ಯಾಂಕ್ ಇಂತ್ರ ನಿಮ್ದು ಊರು ಎಷ್ಟಿದೆ ನಿಯರ್ ಬೈ ಇತ್ತಪ್ಪ ಅಂತಂದ್ರೆ ಅದ್ರದ್ದು ಪೆಟ್ರೋಲ್ ಖರ್ಚು ಕೊಡ್ತಾರ. ಏನ್ ಕೊಡ್ತಾರ? ಪೆಟ್ರೋಲ್ ಖರ್ಚು ಕೊಡ್ತಾರ. ಅಕಸ್ಮಾತ್ ನೀವು ಅಲ್ಲೇ ಏನಾದ್ರೂ ಅಂದ್ರೆ ಮನೆ ಬಾಡಿಗೆ ಇದ್ರಪ್ಪ ಅಂತಂದ್ರೆ, ಸೊ ನೀವು ಅಲ್ಲೇ ಅದೇ ಸಿಟಿಯಲ್ಲಿ ಬಾಡಿಗೆ ಹಿಡಿದಿದ್ರಪ್ಪ ಅಂತಂದ್ರೆ ಹೋಮ್ ರೆಂಟ್ ಕೂಡ ಕೊಡ್ತಾರ. ನೆಕ್ಸ್ಟ್ ಅದೇ ತರನಾಗಿ ನಿಮ್ಗೇನೋ ಎಲ್ಲ ಮೆಡಿಕಲ್ ಸ್ಪೆಸಿಲಿಟಿ ಕೂಡ ಕೊಡ್ತಾರೆ. ಮೆಡಿಕಲ್ ಏನೋ ನಿಮ್ಮ ಫ್ಯಾಮಿಲಿ ಒಳಗಡೆ ಏನಾದ್ರೂ ಮೆಡಿಕಲ್ ಪ್ರಾಬ್ಲಮ್ ಆದ್ರೆ ಅದನ್ನು ಕೂಡ ನಿಮ್ಗೆ ಇದರಲ್ಲಿ ಸಾಕಷ್ಟು ಸ್ಪೆಸಿಲಿಟಿ ಅದಾವೆ. ಯಾವ ತರ ನಿಮಗೆ ಡಿಫೆನ್ಸ್ ಫೋರ್ಸಸ್ ನಲ್ಲಿ ಸವಲತ್ತನ್ನ ಕೊಡ್ತಾರಲ್ಲ, ಇದರಲ್ಲಿ ಕೂಡ ಅಷ್ಟೆಲ್ಲ ನಿಮ್ಗೆ ಸವಲತ್ತನ್ನ ಕೊಡ್ತಾರ. ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ಯಾರಾದ್ರೂ ನೀವು ಸ್ಟಡಿಯನ್ನ ಮಾಡ್ತಾ ಇದ್ರೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ತಿಳ್ಕೊಳಕ ಟ್ರೈ ಮಾಡ್ಕೊಡ್ರಿ. ಓಕೆ, ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ನಲ್ಲಿ ಇರ್ತದ. ಓಕೆ, ಈ ಎಕ್ಸಾಮ್ ಅನ್ನ ಬರೀಬೇಕಾಗಿದ್ರೆ ಸೊ ನಾವು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಅಷ್ಟೇ ಬರೀಬಹುದಾ? ಇಲ್ಲ ಸ್ನೇಹಿತರೆ, ಈ ಸರಿ ಕನ್ನಡದಲ್ಲಿ ಕೂಡ ಎಕ್ಸಾಮ್ ಅನ್ನ ಮಾಡಿದ. ಕನ್ನಡದಲ್ಲಿ ಕೂಡ ನೀವು ಈ ಎಕ್ಸಾಮ್ ಅನ್ನ ಬರೆಯಬಹುದು. ಓಕೆ, ನೀವು ಇಂಗ್ಲಿಷ್ ನಲ್ಲಿ ಬರೀತೀನಿ ಅಂತಂದ್ರೆ ಓಕೆ ಇಂಗ್ಲಿಷ್ ನಲ್ಲಿ ಬರೀರಿ, ಕನ್ನಡದಲ್ಲಿ ಬರೀತೀನಿ ಅಂದ್ರೆ ಕನ್ನಡದಲ್ಲಿ ಬರೀರಿ, ಹಿಂದಿಯಲ್ಲಿ ಬರೀತೀನಪ್ಪ ಅಂತಂದ್ರೆ ಹಿಂದಿಯಲ್ಲಿ ಕೂಡ ಬರೀರಿ. ಸೊ ನಮ್ಮ ಮಾತೃಭಾಷೆ ಕನ್ನಡದ ಮೇಲೆ ನಾವು ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ಕೂಡ ಸ್ಟಡಿ ಮಾಡ್ತಿರೋದು ಕನ್ನಡದಲ್ಲೇನೆ. ಓಕೆ, ನಿಮ್ಗೆ ಯಾವ್ದು ಈಸಿ ಆಗುತ್ತಲ್ಲ ಅದ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡ್ಕೊಡ್ರಿ. ನೀವು ಇಲ್ಲಿ ಇಂಗ್ಲಿಷ್ ಅನ್ನ ಸ್ಟಡಿ ಮಾಡ್ಬಿಟ್ಟು ಅಲ್ಲಿ ಎಕ್ಸಾಮ್ ಕನ್ನಡದಲ್ಲಿ ಬರೆಯಕ್ ಹೋದ್ರೆ ಟಫ್ ಆಗುತ್ತಾ. ಓಕೆ, ಇದರಲ್ಲಿ ಎಕ್ಸಾಮ್ ನೋಡ್ಕೊಡ್ರಿ. ಫಿಲಿಮ್ಸ್ ಅಂತ ಇರ್ತಾ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಂತ ಹೇಳಿ 2 ಎಕ್ಸಾಮ್ಗಳು ಇರ್ತಾವೆ. ಫಸ್ಟ್ ನಿಮ್ ಫಿಲಿಮ್ಸ್ ಅಲ್ಲಿ ಏನೇನು ಸಬ್ಜೆಕ್ಟ್ ಇರ್ತದಪ್ಪ ಅಂದ್ರೆ ಮ್ಯಾಥ್ಸ್ ಇರ್ತದೆ. ಮ್ಯಾಥ್ಸ್ ಎಷ್ಟು ಸಿಲೆಬಸ್, ಎಷ್ಟು ಕ್ವಶನ್ಸ್ ಇರ್ತಾವೆ, ಎಷ್ಟು ಮಾರ್ಕ್ಸ್ ಇರ್ತಾವ ಅಂತ ಹೇಳಿ ಒಂದ್ಸರಿ ನಾನು ನಿಮ್ಗೆ ಹೇಳ್ತೀನಿ. ಒಂದ್ಸರಿ ರಫ್ ಶೀಟ್ ನಲ್ಲಿ ನೋಟ್ ಮಾಡ್ಕೊಡ್ರಿ. ಮ್ಯಾಥ್ಸ್ 35 ಕ್ವಶನ್ಸ್ ಇರ್ತಾವೆ. ಎಷ್ಟಪ್ಪ ಅಂತಂದ್ರೆ ಮ್ಯಾಥ್ಸ್ 35 ಕ್ವಶನ್ಸ್ ಇರ್ತಾವೆ. ರೀಸನಿಂಗ್ ಕೂಡ 35 ಕ್ವಶನ್ಸ್ಗಳು. ಇಂಗ್ಲಿಷ್ ನೋಡ್ಕೊಡ್ರಿ 30 ಕ್ವಶನ್ಸ್ ಇರ್ತಾವೆ. ಟೋಟಲಿ ಬಂದ್ಬಿಟ್ಟು 100 ಕ್ವಶನ್ಸ್ಗಳು. ಮ್ಯಾಥ್ಸಿಗೆ 35 ಕ್ವಶನ್ ಅಪ್ಪ ಅಂತಂದ್ರೆ 20 ಮಾರ್ಕ್ಸ್ ಇರ್ತತಿ. ರೀಸನಿಂಗ್ 35 ಕ್ವಶನ್ಸ್ ಅಂದ್ರೆ ಟೈಮಿಂಗ್ ನೋಡ್ಕೊಡ್ರಿ. 35 ಕ್ವಶನ್ಸ್ ಅಂತಂದ್ರೆ 100 ಕ್ವಶನ್ಸ್ ಅದು. ಟೈಮಿಂಗ್ ನೋಡ್ಕೊಡ್ರಿ. ಮ್ಯಾಥ್ಸ್ ನಲ್ಲಿ 35 ಕ್ವಶನ್ಸ್ಗೆ 20 ನಿಮಿಷ ಟೈಮಿಂಗ್ ಇರ್ತೈತಿ. ರೀಸನಿಂಗ್ ನಲ್ಲಿ 35 ಕ್ವಶನ್ಸ್ಗೆ 20 ನಿಮಿಷ ಟೈಮಿಂಗ್ ಇರ್ತೈತಿ. ಇಂಗ್ಲಿಷ್ ನಲ್ಲಿ 30 ಕ್ವಶನ್ಸ್ಗೆ 20 ನಿಮಿಷ ಟೈಮಿಂಗ್ ಇರ್ತೈತಿ. ಟೋಟಲಿ ಬಂದ್ಬಿಟ್ಟು 1 ತಾಸು ಎಕ್ಸಾಮ್ ನಡೀತದೆ. ಇದರಲ್ಲಿ ಸೆಕ್ಷನಲ್ ಕಟ್ ಆಫ್ ಇರೋದಿಲ್ಲ. ಪ್ರಿಲಿಮ್ಸ್ ನಲ್ಲಿ ಯಾವುದೇ ತರ ಅಂತ ಸೆಕ್ಷನಲ್ ಕಟ್ ಆಫ್ ಇರೋದಿಲ್ಲ. ಸೊ ನೀವು 3 ಸಬ್ಜೆಕ್ಟ್ ನಲ್ಲಿ ಯಾವ್ದರಲ್ಲಿ ಆದ್ರೂ ಹೈಯೆಸ್ಟ್ ನ ತಗೊಂಡು ಇನ್ನೊಂದರಲ್ಲಿ ಕಡಿಮೆಯನ್ನ ಮಾಡಬಹುದು. ಓಕೆ, ಸೆಕ್ಷನಲ್ ಕಟ್ ಆಫ್ ಅಂಕಿ ಇದರಲ್ಲಿ ಇರೋದೇ ಇಲ್ಲ. ಕನ್ನಡದಲ್ಲಿ ಕೂಡ ಎಕ್ಸಾಮ್ ಅನ್ನ ಬರೀಬಹುದು ಅಂತ ಹೇಳಿದೀನಿ. ಇದಕ್ಕೆ ಅಪ್ಲಿಕೇಶನ್ ಯಾವಾಗಿಂತ ಸ್ಟಾರ್ಟ್ ಆಗುತ್ತಾ? ಓಕೆ, ಅದನ್ನ ಕೇಳ್ತಾ ಇದ್ರಿ ಪ್ರತಿಯೊಬ್ರು ಕೂಡ. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. 17th ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 17th ಗೆ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಸೊ ಯಾರಾದ್ರೂ ನೀವು ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ಇವತ್ತೇ ನೆಟ್ ಸೆಂಟರ್ಗೆ ಹೋಗಿ, ಸೈಬರ್ ಸೆಂಟರ್ಗೆ ಹೋಗಿ ಈ ಅರ್ಜಿಯನ್ನ ಸಲ್ಲಿಸ್ಕೊಳ್ರಿ. ಫೀಸ್ ಬಂದ್ಬಿಟ್ಟು ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತದ? ಅಪ್ಲಿಕೇಶನ್ ಫೀಸ್ ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅಪ್ಲಿಕೇಶನ್ ಫೀಸ್ ಎಷ್ಟೆಷ್ಟು ಕಟ್ಟಬೇಕಾಗುತ್ತೆ ಅದು ಕೂಡ ಭಯನೇ. ನಾನು ಹೇಳ್ತಾ ಇದ್ದೀನಿ, ಬ್ಯಾಂಕಿಗೆ ನೀವೇನಾದ್ರೂ ಸ್ಟಡಿ ಮಾಡ್ತಾ ಇದ್ರಿಯಪ್ಪ ಅಂತಂದ್ರೆ ಫೀಸ್ ಅನ್ನ ಕಟ್ಟಲೇಬೇಕು. ಎಷ್ಟು ಫೀಸ್ ಇದೆಯಪ್ಪ ಅಂತಂದ್ರೆ 750 ರೂಪಾಯಿ ಆನ್ಲೈನ್ ಪೇಮೆಂಟ್ ಇರ್ತದ. ಓಕೆ, 750 ರೂಪಾಯಿ ನಿಮ್ಗೆ ಆನ್ಲೈನ್ ಪೇಮೆಂಟ್ ಕಟ್ಟಲೇಬೇಕು. 750 ರೂಪಾಯಿ ಆನ್ಲೈನ್ ಪೇಮೆಂಟ್ ಯಾರ್ಯಾರು ಕಟ್ಟಬೇಕಪ್ಪ ಅಂತಂದ್ರೆ ಜನರಲ್, OBC, EWS ಅವರು 750 ರೂಪಾಯಿ ಫೀಸ್ ಅನ್ನ ಕಟ್ಟಬೇಕು. SC, ST, ನೆಕ್ಸ್ಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಎಕ್ಸ್ ಸರ್ವಿಸ್ ಮೆನ್ ಯಾರಾದ್ರೂ ಇದ್ರೆ ಯಾವುದೇ ತರದಂತ ಅಪ್ಲಿಕೇಶನ್ ಫೀಸ್ ಕೂಡ ಇವರಿಗೆ ಇರೋದೇ ಇಲ್ಲ. ಓಕೆ, ಇಷ್ಟೆಲ್ಲ ನಿಮಗೆ ಸ್ಪೆಸಿಲಿಟಿಯನ್ನ ಕೊಟ್ಟಿದ್ರ. ಸೊ ಹೈಯೆಸ್ಟ್ ವೇಕೆನ್ಸಿ ಈ ಸರಿ 2024ರಲ್ಲಿ ಕರೆದಿರ್ತಕ್ಕಂಥ ವೇಕೆನ್ಸಿ ಅಪ್ಪ ಅಂತಂದ್ರೆ ಹೈಯೆಸ್ಟ್ ಇದಾವು
ಪ್ರತಿಯೊಬ್ರು ಕೂಡ ಇದನ್ನ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಇದ್ರದ್ದು ಏನಾದ್ರು PDF ಅನ್ನ ನೀವು ಕೂಡ ಒಂದ್ಸರಿ ನಾನು ಸ್ಟಡಿ ಮಾಡ್ಕೊಳ್ತೀನಿ, ಆ PDF ಅನ್ನ ನೋಡ್ಕೊಳ್ತೀನಿ ಅಂತ ಅನ್ಕೊಂಡಿದ್ರೆ ಸೊ ಆಫಿಸಿಯಲ್ ವೆಬ್ಸೈಟ್ ಮುಖಾಂತರನೇ ತೆಗೆದಿರ್ತಕ್ಕಂಥ ನೋಟಿಫಿಕೇಶನ್ ನನ್ನ ಟೆಲಿಗ್ರಾಮ್ ಅನ್ನ ಕೇಳ್ತಾ ಇದ್ರಿ. ಪ್ರತಿಯೊಬ್ರು ಕೂಡ HJ ಪ್ಯಾರಾಮಿಲಿಟರಿ ನಮ್ಮ ಯೂಟ್ಯೂಬ್ ಚಾನಲ್ ಏನ್ ಹೆಸರು ಏನಿದೆಯಲ್ಲ ಅದನ್ನೇ ಟೆಲಿಗ್ರಾಮ್ ಸರ್ಚ್ ಮಾಡಿದ್ರೆ ಸೇಮ್ ಟು ಸೇಮ್ ಪ್ರೊಫೈಲ್ ಕೂಡ ಅದೇ ಬರ್ತದ. ಇನ್ಸ್ಟಾಗ್ರಾಮ್ ಅನ್ನ ನೋಡ್ಕೊಡ್ರಿ. ಪ್ರತಿಯೊಂದು ಇದರಲ್ಲಿ ಹೇಳಕ್ಕಾಗಿರ್ತಕ್ಕಂಥ ಅಪ್ಡೇಟ್ ಗಳನ್ನ, ಶಾರ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ನಾನು ಇನ್ಸ್ಟಾಗ್ರಾಮ್ ದಲ್ಲಿ ಕೂಡ ಅಪ್ಲೋಡ್ ಅನ್ನ ಮಾಡಿರ್ತೀನಿ, ಅಲ್ಲಿ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ. HJ ಪ್ಯಾರಾಮಿಲಿಟರಿ ಅಂತಿದೆ, ಸೇಮ್ ಟು ಸೇಮ್ ಸ್ಮಾಲ್ ಲೆಟರ್ ಅನ್ನ ಸರ್ಚ್ ಮಾಡ್ಕೊಡ್ರಿ, ಅಲ್ಲಿ ಕೂಡ ನಿಮ್ಗೆ ಸಿಗ್ತದ. ಓಕೆ, ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ, ಸೊ ಇನ್ನೂ ಏನಾದ್ರು ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇತ್ತಪ್ಪ ಅಂತಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಹಾಕೊಡ್ರಿ. ಕಮೆಂಟಿಗೆ ರಿಪ್ಲೈ ಕೊಡಲಿಲ್ಲ ಅಂತ ಹೇಳಿ ಯಾರು ಬೇಜಾರ್ ಕೂಡ ಆಗ್ಬೇಡ್ರಿ, ಅದಕ್ಕೆ ನಾನು ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಓಕೆ, ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಹಾಕೊಡ್ರಿ. ಓಕೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ಸೊ ಸರಿ ಅನ್ಸಿದ್ರೆ, ಸೊ ನಿಮ್ಗೆ ಹೆಲ್ಪ್ಫುಲ್ ಆಗ್ತಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವಾಗೆ ಶೇರ್ ಮಾಡಿ. ಸ್ನೇಹಿತರೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಿದೆ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ಪ್ರತಿ ಒಂದು ಫಿನ್ ಟು ಫಿನ್ ಅಪ್ಡೇಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಪ್ರೈವೇಟ್ ಜಾಬ್, ಯಾವುದೇ ನೀವು 10th ಬೇಸ್ ಅಂತ ಹಿಡಿದು ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡಿ ನಾನು ಕೂತಿದ್ದೀನಿ, ಕಂಪನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಸೊ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಸೊ ನನ್ನ ಜಾಬ್ ಹುಡ್ಕೊಳ್ಳೇಬೇಕು, ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೊಳ್ಳೇಬೇಕಂತ ಏನಾದ್ರು ನಿಮ್ಗೆ ಕನಸಿದ್ರೆ ಸೊ ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡಕ್ಕೆ ನಾನು ರೆಡಿ ಇರ್ತೀನಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.